ನಮಸ್ಕಾರ, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ ಹೇಳಿ. ನಾನು ಈ ಟ್ರೆಡ್ಮಿಲ್ ತಗೋಕ್ಕಿಂತ ಮುಂಚೆ ನನಗೆ 103 kg ಇತ್ತು ನನಗೆ. ಸೊ ಸಡನ್ಲಿ ನನಗೆ BP ಮತ್ತು ಶುಗರ್ ಬಂದುಬಿಡ್ತು. ನಾನು ಕಾರ್ಡಿಯೋ ಸರ್ಗೆ ನಾನು ಡಾಕ್ಟರ್ ಭೇಟಿಯಾದಾಗ ಸೊ ಅವರು ನನಗೆ ಇದ್ರ ಬಗ್ಗೆ ಟ್ರೆಡ್ಮಿಲ್ ಬಗ್ಗೆ ನನಗೆ ಹೇಳ್ಕೊಟ್ರು. ಸೊ ಯಾವಾಗ ನಾನು ಇಲ್ಲಿ ಬಂದು ಸ್ಟೇ ಫಿಟ್ಟಲ್ಲಿ ನಾನು ಟ್ರೆಡ್ಮಿಲ್ ತೊಗೊಂಡೆ, ಚೆನ್ನಾಗಿ ಗೈಡ್ ಮಾಡಿದ್ರು. ಮಾಡಿದ್ಮೇಲೆ ನಾನು ಟ್ರೆಡ್ಮಿಲ್ ಮಾಡೋಕ್ಕೆ ಶುರು ಮಾಡಿದೆ. ನನ್ನ ವೆಯ್ಟು 103 ಇದ್ದಿದ್ದು 91 ಆಯಿತು. ಅದರಲ್ಲೂ ಕೂಡ ಟ್ರೆಡ್ಮಿಲ್ ಮಾಡ್ತಾ ಕೂಡ ನಾನು ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್. ಸೊ ಅದಕ್ಕೆ ಆದಷ್ಟು ವೆಜಿಟೇರಿಯನಲ್ಲೇ ನೀವು ಹೆಚ್ಚಿಗೆ ನೀವು ಆಹಾರ ಮಾಡಬೇಕಂತ ಬಯಸ್ತೀನಿ. ವೆಜಿಟೇರಿಯನ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ನಾನ್ ವೆಜ್ ತಿನ್ನೋರಿಗೆ ಎಸ್ಪೆಷಲಿ ತಿಂದರೆ ವೀಕ್ಲಿ, ನನ್ನ ಅನುಭವ ಹೇಳ್ತಿರೋದು, ವೀಕ್ಲಿ ಒನ್ಸ್ ಅದು ಸುಮ್ಮನೆ ಜಸ್ಟ್ ಲೈಟ್ ಬಾಯಿ ಟೇಸ್ಟಿಗೋಸ್ಕರ ತಿಂದರೂ ಒಳ್ಳೆಯದು. ಸೊ ಅದೇ ಕಂಟಿನ್ಯೂ ಆಗಿ ನಾವು ತಿನ್ನೋದು ಅದು ಚೆನ್ನಾಗಲ್ಲ ಅಂತ ನನಗನ್ಸುತ್ತೆ. ವೆಜಿಟೇರಿಯನ್ ಬೆಸ್ಟ್ ಇದೆ. ಅದ್ರ ಜೊತೆ ಟ್ರೆಡ್ಮಿಲ್ ಮಾಡೋದ್ರಿಂದ ನಾನು ಭಾಳ ಡ್ರೌಸಿ ಆಗಿರ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ನಾನು BP ಬಂದದ, ಶುಗರ್ ಬಂದಂತ ನನಗೆ ಗೊತ್ತಿರಲಿಲ್ಲ. ಯಾಕಿಷ್ಟು ನಾನು ಡ್ರೌಸಿ ಇರ್ತೀನಿ, ನಾನು ಆ್ಯಸ್ ಯೂಸಲ್ ನಾನು ಸ್ಪೋರ್ಟ್ಸ್ ಮ್ಯಾನ್, ನಾನು ಯಾಕೆ ಇಷ್ಟು ಡ್ರೌಸಿ ಇರ್ತೀನಿ ಅಂತ ಕೇಳಿ ನಾನು ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ನನಗೆ BP ಬಂದಿದೆ, ಶುಗರು ಬಂದಿದೆ ಅಂತ ಕೇಳಿ. ಸೊ ಸಡನ್ಲಿ ನಾನು ಈ ಟ್ರೆಡ್ಮಿಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಭಾಳ ಆ್ಯಕ್ಟಿವ್ನೆಸ್ ಬಂದಿದೆ, ನನ್ನ ವೆಯ್ಟ್ ರೆಡ್ಯೂಸ್ ಆಗಿದೆ ಮತ್ತು ನನ್ನ ಶುಗರು BP ಎಲ್ಲ ನಾರ್ಮಲ್ ಬಂದಿದೆ. ನಾನು 10.1 ಇತ್ತು ನಂದು ಶುಗರು, ಈಗ ರೆಡ್ಯೂಸ್ ಆಗಿ 6.1ಗೆ ಬಂದಿದೆ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಎಕ್ಸಸೈಸ್ ಮಾಡಿರಿ, ತಮ್ಮ ಆರೋಗ್ಯನ ಕಾಪಾಡ್ಕೊಳ್ರಿ. ಆರೋಗ್ಯ ಇದ್ರೆ ಎಲ್ಲವನ್ನ ಸಂಪಾದನೆ ಮಾಡ್ದಂಗೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ. ಸ್ಟೇ ಫಿಟ್ ಇರಲಿ ನನಗೆ ಬಹಳಷ್ಟು ಒಳ್ಳೆ ಗೈಡ್ ಕೊಟ್ಟಿದ್ದಾರೆ ಎಲ್ಲ ಟ್ರೈನರ್ಸ್ಗಳು. ಸೊ ನಮ್ಗೆ ಭಾಳ ಸಂತೋಷ, ನಮ್ಮ ಕಲಬುರಗಿ ಊರಲ್ಲಿ ಇಂಥ ಸ್ಟೇ ಫಿಟ್ ಬಂದಿದ್ದು ನನಗೆ ಭಾಳ ಸಂತೋಷ. ಸೊ ಅದಕ್ಕೆ ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ನೋಡೋರು ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೀನಿ.